ನಮಸ್ಕಾರ ಸ್ನೇಹಿತರೆ. ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕಾಧಾರಿತ ಪಾಠ 56 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 56 of activity based learning. ಬಂಧುಗಳೇ, ಇಲ್ಲಿ ಒಂದಷ್ಟು ಮನೆ ಸದಸ್ಯರನ್ನು ನೀವು ಗಮನಿಸಿರ್ಬೋದು. ಯಾಕೆ ಇಟ್ಟಿದ್ದಾರೆ ಇಲ್ಲಿ ಕುಟುಂಬ ಅಂತ ಬರೆದಿದೆ. ಸಾಧಾರಣವಾಗಿ ಈಗ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಈ ಕುಟುಂಬದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಕುಟುಂಬ ಅಂದರೆ ಏನು, ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳುವಂಥದ್ರ ಜೊತೆಗೆ ವಂಶವೃಕ್ಷದ ರಚನೆಯೂ ಕೂಡ ಈಗ 1ನೇ ತರಗತಿಯ ಮಕ್ಕಳಿಗಿದೆ. ಅಂದರೆ ಅವರು ಅರ್ಥಕೊಳ್ಬೇಕು. ಕಾರಣ ಇಷ್ಟೇ, ಈಗಿನ ಮಕ್ಕಳಿಗೆ ಸಂಬಂಧಗಳು ಗೊತ್ತಿಲ್ಲ. ಯಾರನ್ನೇ ನೋಡಿದರೂ ಅಂಕಲ್ ಆಂಟಿ, ಅದು ಮನೆಯ ಸದಸ್ಯರೇ ಇರ್ಬೋದು, ಹೊರಗಿನವರೇ ಇರ್ಬೋದು. ಚಿಕ್ಕಪ್ಪನೂ ಅಂಕಲು, ಮಾವನೂ ಅಂಕಲು, ದೊಡ್ಡಪ್ಪನೂ ಅಂಕಲು, ಹೀಗೆ ಸಂಬಂಧಗಳ ಅರಿವಿಲ್ಲ ಅವರಿಗೆ. ಹಾಗಾಗಿ ಈ ಒಂದಷ್ಟು ವಿಷಯಗಳನ್ನು, ಕುಟುಂಬ ಅಂದರೆ ಏನು, ಅವರು ಎಲ್ಲಿ ವಾಸ ಮಾಡ್ತಾರೆ, ಅವುಗಳಲ್ಲಿ ಎಷ್ಟು ವಿಧಗಳಿದೆ, ಯಾರ್ಯಾರು ವಾಸ ಮಾಡ್ತಾರೆ, ಅವರನ್ನೇ ಹೇಗೆ ಕರೀತಾರೆ ಅಂತ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ. ಬನ್ನಿ ನೋಡೋಣ. Here we have a group of people. They are family members. Today we will learn about family. These days children do not know the exact relations and everybody is called as either an uncle or an aunt. So today let us learn about family and relations. ಈಗ ಮಾನವರಲ್ಲಿ ಇದು ಒಂದು ಕುಟುಂಬ ರಕ್ತ ಸಂಬಂಧದ ಹೊಂದಾಣಿಕೆ ಅಥವಾ ಸಹವಾಸದಿಂದ ಉಂಟಾಗಿರುವಂತಹ ಒಂದು ಗುಂಪು ಅಂತ ಹೇಳ್ಬೋದು. ಈ ಕುಟುಂಬ ಅಂತ ಹೇಳೋದು ಸಮಾಜದ ಬಹುಮುಖ್ಯವಾದಂಥ ಅಂಗ. ಬಹಳಷ್ಟು ಸಂದರ್ಭಗಳಲ್ಲಿ ಮಕ್ಕಳು ಜನರೊಂದಿಗೆ ಬೆರೆತು ಸಾಮಾಜಿಕವಾಗಿ ಸಮರ್ಥರಾಗಲು ಕುಟುಂಬ ಒಂದು ಸಂಸ್ಥೆಯಾಗಿ ಅಥವಾ ಅಗತ್ಯ ಸಂಸ್ಥೆಯಾಗಿ ನಿಲ್ಲುತ್ತೆ. ಹಾಗಾದರೆ ಒಟ್ಟಿನಲ್ಲಿ ಹೇಳೋದಾದರೆ, ಒಂದೇ ಸೂರಿನಡಿಯಲ್ಲಿ, ಅಂದರೆ ಒಂದೇ ಸೂರು, ಒಂದೇ ಮನೆ, ಒಂದೇ ಸೂರಿನಡಿಯಲ್ಲಿ ರಕ್ತ ಸಂಬಂಧಿಗಳು ಎಲ್ಲರೂ ಒಟ್ಟಿಗೆ ವಾಸ ಮಾಡೋದನ್ನು ಕುಟುಂಬ ಅಂತ ಕರೀತಾರೆ. Family means a group of people who are related by blood and living together. Family is an important part or institution of society. In many cases, family is an institution which teaches children about society, social skills and behavior. In summary, people related by blood living together under a single roof form a family. ಈಗ ಮೊದಲು ಗಂಡ ಹೆಂಡತಿ ಸಂಬಂಧ, ನಂತರ ಮಕ್ಕಳು, ಸಹೋದರ ಸಹೋದರಿಯರು, ಹಾಗೆ ಅವರ ಮಕ್ಕಳು, ಹೀಗೆ ಎಲ್ಲ ಸಂಬಂಧಗಳು ಕೂಡ ಈ ಮೂಲ ಸಂಬಂಧಗಳ ಮೇಲೆಯೇ ನಿಂತಿದೆ. ಅರ್ಥ ಆಗಿರ್ಬೋದಲ್ಲ? ಗಂಡ ಹೆಂಡತಿ ಸಂಬಂಧ, ನಂತರ ಮಕ್ಕಳು, ನಂತರ ಸಹೋದರ ಸಹೋದರಿಯರು, ಹೀಗೆ ಎಲ್ಲ ಸಂಬಂಧಗಳು ಕೂಡ ಈ ಮೂಲ ಸಂಬಂಧದಲ್ಲಿಯೇ ನಿಂತಿದೆ. ಈಗ ವಿವಾಹ ಅಂತ ಹೇಳುವ ಒಂದು ಸಂಬಂಧಗಳ ಉಗಮ ಆಗಿದೆಯಲ್ಲ, ಆಗ ಎಲ್ಲ ಸಂಬಂಧಗಳು ಸಂಕೀರ್ಣವಾಗತೊಡಗಿದವು. Here we have the main root people of the family, then we have their children, and again their children, brothers and sisters, and so on. So all relations are based on one root or core or main relation. Once institution like marriage were started to happen, then the relations became more smaller or nuclear. ಬಂಧುಗಳೇ, ನೋಡಿದ್ರಲ್ಲ, ಕುಟುಂಬ ಅಂದರೆ ಏನು ಅಂತ ಹೇಳೋದನ್ನು ಇವತ್ತು ನಾವು ಕಲ್ತ್ವಿ. ಕುಟುಂಬ ಅಂದ್ರೇನು, ಯಾರ್ಯಾರಿದ್ದಾರೆ. ಹಾಗಾದರೆ ಇಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳೋದನ್ನು ಒಮ್ಮೆ ಗಮನಿಸೋಣ. ಯಾರ್ಯಾರಿದ್ದಾರೆ ಇಲ್ಲಿ? ಅಜ್ಜ ಅಜ್ಜಿ, ಇವರ ಮಕ್ಕಳು, ಇವರಿಬ್ಬರು ಮಕ್ಕಳು ದೊಡ್ಡವರು, ಇಬ್ಬರು ಮಕ್ಕಳು ಚಿಕ್ಕವರು, ಇವರ ಮಕ್ಕಳು ಇವರು, ಇವರ ಮಗು ಇದು, ಹಾಗೆ ಇವರ ಮಕ್ಕಳು ಇಲ್ಲಿದ್ದಾರೆ, ಇವರಿಗೊಂದು ಪುಟ್ಟ ಮಗು ಇದೆ. ಹೀಗೆ
ಈ ರಕ್ತ ಸಂಬಂಧದ ಒಂದು ಇಲ್ಲಿ ಕುಟುಂಬ ಅಂತ ನಿರ್ಮಾಣ ಆಗಿದೆ. ಈಗ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಗಮನಿಸಿದಾಗ ಕುಟುಂಬವನ್ನು ವಿಭಕ್ತ ಹಾಗೂ ಅವಿಭಕ್ತ ಕುಟುಂಬ ಅಂತ ವರ್ಗೀಕರಣ ಮಾಡ್ಬೋದು. ವಿಭಕ್ತ ಹಾಗೂ ಅವಿಭಕ್ತ ಕುಟುಂಬ ಇತ್ತೀಚೆಗೆ ಏನಾಗಿದೆ ಅಂದರೆ ವಿದೇಶಿ ಸಂಸ್ಕೃತಿಯ ಪ್ರಭಾವದಿಂದ ಏಕ ಪೋಷಕ ಕುಟುಂಬ ಒಂದು ನಿರ್ಮಾಣ ಆಗಿದೆ. ಏಕ ಪೋಷಕ ಕುಟುಂಬ ಅಂದರೆ ಒಂದು ತಾಯಿ ಮಾತ್ರ ಮಕ್ಕಳನ್ನು ನೋಡುವಂಥದ್ದು ಅಥವಾ ತಂದೆ ಮಾತ್ರ ಮಕ್ಕಳನ್ನು ನೋಡುವಂಥದ್ದು ಈಗ ಶುರುವಾಗಿದೆ. ಮುಂದಿನ ತರಗತಿಯಲ್ಲಿ ಅವಿಭಕ್ತ ಕುಟುಂಬ ಅಂದ್ರೇನು, ವಿಭಕ್ತ ಕುಟುಂಬ ಅಂದ್ರೇನು, ಯಾರ್ಯಾರು ಇರ್ತಾರೆ, ಅದರ ಅನುಕೂಲ ಏನು, ಅನಾನುಕೂಲ ಏನು ಅಂತ ಹೇಳೋದನ್ನು ತಿಳಿಯೋಣ. ಧನ್ಯವಾದಗಳು. In Indian family system, we can differentiate families into joint and nuclear families. These days, influenced by Western culture, there are also situations where there is a single parent taking care of the kid. Let us learn what is a joint family, nuclear family, their benefits and disadvantages in the next class. Thanks for learning with us.